ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಕ್ಕ, ವೀಣಕ್ಕ. ವೆಂಕಿ, ಚಲ್ವಿ. ಹಾಂ, ಯಾವುದಾದ್ರೂ ಪೂಜೆಗೆ ಹೋಗಿದ್ರಾ? ಕೈಲಿ ತಾಂಬೂಲ ಇದೆ. ಅಕ್ಕ, ಇವತ್ತು ನಮಗೊಂದು ಫಂಕ್ಷನ್ ಆರ್ಡ್ರ್ ಇತ್ತು, ಅಲ್ಲಿಗೆ ಹೂ ಹಾಕಕ್ಕೆ ಹೋಗಿದ್ವಿ. ಅಲ್ಲಿ ನೋಡಿದ್ರೆ ಹುಡುಗಿಗೆ ಅಪ್ಪ ಅಮ್ಮ ಇಲ್ಲ ಅಂದ್ಬಿಟ್ಟು ನಮ್ಮಿಬ್ರನ್ನೇ ಕೊಡಿಸಿ ತಾಂಬೂಲ ಬದಲಾಯಿಸಿದ್ರು. ಅಲ್ಲಿ ಕೊಟ್ಟಿದ್ದು. ಒಳ್ಳೇದಾಯ್ತು. ನೋಡಿದ್ರಾ, ದೇವರು ಯಾರ್ಯಾರಿಗೆ ಎಲ್ಲೆಲ್ಲಿ ಏನೇನೋ ಬರೆದಿರ್ತಾನೆ. ಅಂತೂ ನಿಮ್ಮ ಕೈಯಿಂದ ಒಂದು ಒಳ್ಳೆ ಪುಣ್ಯದ ಕೆಲಸ ಆಯಿತು. ಇಲ್ಲ ವೆಂಕಿ, ಬಂದರೆ ನಿನಗೆ ಹೇಳ್ತಿದ್ದೆ ತಾನೆ. ನಮ್ಮನೆಯವ್ರನ್ನ ಕೇಳಿದ್ರೆ ಹುಡುಕ್ತಾ ಇದ್ದೀನಿ ಅಂತಾರೆ. ಹುಡುಕ್ತಾ ಇರೋ ಥರ ನಾಟಕ ಮಾಡ್ತಿದ್ದಾರೋ ನನಗೊಂದು ಗೊತ್ತಾಗ್ತಿಲ್ಲ. ಒಟ್ಟಲ್ಲಿ ಎಲ್ರಿಗೂ ಅತ್ತೆ ಮಾವನ ಬಗ್ಗೆ ಸ್ವಲ್ಪ ಆಸಕ್ತಿ ಕಮ್ಮಿ ಆಗ್ತಿದೆಯೇನೋ ಅಂತ ನಂಗೆ ಆತಂಕ ಆಗ್ತಿದೆ. ನಿಮ್ಗೇನಾದರೂ ಗೊತ್ತಾಯ್ತಾ? ನೀವು ಹುಡುಕ್ತಾನೆ ಇದ್ದೀರಾ ಅಲ್ವಾ ವೆಂಕಿ? ಹೋಗ್ಲಿ ಬಿಡು. ಆದರೂ ಇಷ್ಟು ದಿನ ಆದರೂ ಅವ್ರಿಗೆ ಮನೆ ಕಡೆ ತಲೆ ಹಾಕಿಲ್ಲ ಅಂದರೆ ಅವ್ರಿಗಿನ್ನು ಎಷ್ಟು ಬೇಜಾರಾಗಿರ್ಬೇಡ. ಎಲ್ಲರೂ ಇದ್ದು ಯಾರೂ ಇಲ್ದಿರೋ ಥರ ಆಗೋಯ್ತು. ಪಾಪ, ಅವರಿಬ್ಬರು ಪರಿಸ್ಥಿತಿ ನೆನೆಸ್ಕೊಂಡ್ರೆ ಸಾನೆ ಸಂಕಟ ಆಯ್ತದೆ ಅಕ್ಕ. ಅವ್ರಿಲ್ಲಿಂದ ಹೊರಟ ತಕ್ಷಣ ನಮ್ಮನೆಗಾದರೂ ಬಂದಿದ್ರೆ ಆಗ್ತಿತ್ತು. ಆದರೆ ಅವ್ರು ಅದನ್ನು ಮಾಡದೆ ಎಲ್ಲೋದ್ರೋ ಏನೋ, ಜೀವನಕ್ಕೆ ಏನು ಮಾಡ್ಕೊಂಡವರು. ಮೊದಲೇ ನೊಂದಿರೋ ಜೀವಗಳು ಬೇರೆಯವರಿಗೆ ನೋವು ಕೊಡಬಾರ್ದು ಅಂತ ಹೀಗೆಲ್ಲ ಮಾಡಿರ್ತಾರೆ. ಆದರೂ ನಮಗೆ ಒಂದು ಫೋನ್ ಮಾಡಿ ಇಂಥಲ್ಲಿದ್ದೀವಿ ಅಂತ ಹೇಳಿಬಿಟ್ರೆ ಸಾಕಾಗಿತ್ತು. ನಮ್ಮ ಜೀವಕ್ಕೂ ಎಷ್ಟೋ ಸಮಾಧಾನ ಆಗಿರೋದು. ಆದರೆ ಅವ್ರು ಅದನ್ನೂ ಮಾಡಲಿಲ್ಲ ಅಂದರೆ ನಮ್ಮ ಮೇಲೆ ಎಷ್ಟು ಕೋಪ ಇರಬೇಡ ಅವ್ರಿಗೆ. ಎಲ್ಲಿದ್ರು ಹುಡ್ಕೊಂಡು ಕರ್ಕೊಂಡ್ಬರ್ತೀಯ ವೆಂಕಿ? ಹೌದು ಅಕ್ಕ, ಅವ್ರು ಈ ಸತಿ ಏನಾರು ಸಿಕ್ಕಿದ್ರೆ ಕರ್ಕೊಂಡೋಗಿ ನಮ್ಮನೇಲೇ ಇಟ್ಕೋತೀವಿ. ನಮ್ಮ ಜೀವ ಇರೋವ್ರಿಗೂ ಅವ್ರಿಗೆ ಒಂದು ಚೂರು ನೋವಾಗಬಾರ್ದು, ಅಷ್ಟು ಚೆನ್ನಾಗಿ ನೋಡ್ಕೋತೀವಿ. ನಿನಗಿರೋಷ್ಟು ಬುದ್ಧಿ ಅವ್ರ ಹೊಟ್ಟೆಲ್ ಹುಟ್ಟಿದ ಗಂಡ್ಮಕ್ಳಿಗಿಲ್ಲ ನೋಡು. ಒಳ್ಳೇದಾಗ್ಲಿ ನಿಮ್ಗೆ. ಅಕ್ಕ, ನೀವು ಅಳ್ಬೇಡಿ, ಎಲ್ಲ ಸರಿ ಹೋಯ್ತದೆ. ಅಳ್ಬೇಡಿ ಅಕ್ಕ. ಲಕ್ಷ್ಮೀ ನಿವಾಸ